ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ರೆ ಈ ಪ್ರೋಮೋ ಏನಂತ ನೋಡ್ಕೊಂಬರೋಣ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಬನ್ನಿ ಇವಾಗ ಈ ಪ್ರೋಮೋ ಅಂತ ನೋಡ್ಕೊಂಬರೋಣ. ಸೊ ಗೈಸ್, ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಕ್ಯಾಪ್ಟನ್ಸಿ ಓಟಕ್ಕೆ ಆರಂಭ ಆಗಿದೆ. ಸೊ ಐ ಥಿಂಕ್ ಎರಡೂ ತಂಡಗಳಿಗೆ ಕ್ಯಾಪ್ಟನ್ ಆಗಿ ಒಬ್ರು ಅಶ್ವಿನಿ ಅವರು, ಇನ್ನೊಬ್ರು ರಜತ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಇವಾಗ ಏನಪ್ಪಾ ಅಂತಂದ್ರೆ ಎರಡೂ ತಂಡದವರೆಗೂ ಒಂದೊಂದು ಟಾಸ್ಕ್ ನ ಕೊಡ್ತಾರೆ. ನಿಮ್ಗೆ ಯೂಶಲಿ ಗೊತ್ತಾಗಿರುತ್ತೆ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಇದೇ ರೀತಿ ಒಂದು ಟಾಸ್ಕ್ ನ ಕೊಟ್ಟಿದ್ರು ಎರಡು ತಂಡವಾಗಿ. ಯಾರು ಅತಿ ಹೆಚ್ಚು ಟಾಸ್ಕ್ ಅಲ್ಲಿ ಗೆಲ್ತಾರೋ ಪಾಯಿಂಟ್ಸ್ ತಗೊಳ್ತಾರೆ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಮುಂದೆ ಹೋಗ್ತಾರೆ ಅಂತ ಒಂದು ಇದು ಬಂದಿರುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಬಿಗ್ ಬಾಸ್ ಅವರು ಅಶ್ವಿನಿ ಅವ್ರನ್ನ ಒಂದ್ ತಂಡಕ್ಕೆ ಸೆಲೆಕ್ಟ್ ಮಾಡಿರ್ತಾರೆ, ರಜತ್ ಅವ್ರನ್ನ ಒಂದ್ ತಂಡಕ್ಕೆ ಸೆಲೆಕ್ಟ್ ಮಾಡಿರ್ತಾರೆ. ಬಟ್ ಯಾವ್ಯಾವ ತಂಡ ಅಂತ ಇನ್ನೂ ಇವಾಗ ನಿರ್ಧಾರ ಆಗಿರಲ್ಲ. ಕಹಾನಿ ಮೇಲೆ ಟ್ವಿಸ್ಟ್ ಏನಂತಂದ್ರೆ ಇಲ್ಲಿ ರಜತ್ ಅವ್ರಿಗೆ ಒಂದು ಫಸ್ಟ್ ಒಂದು ಟಾಸ್ಕ್ ಕೊಡ್ತಾರೆ. ಈ ಮನೇಲಿ ಯಾರು ಬೇಕಾದ್ರೆ ಟ್ಯಾಟೋ ಹಾಕೊಳ್ಳೋರು ಯಾರು ಹಾಕೋತೀರಾ ಬನ್ನಿ ಅಂತ ಹೇಳಿದಾಗ ಸೊ ಹೋಗಿ ಬಂದು ಅಲ್ಲಿ ಬಜಾರ್ ಹೊತ್ಬೇಕು. ಯಾರು ಫಸ್ಟ್ ಬಜಾರ್ ಹೊತ್ತಾರೋ ಅವರು ಟ್ಯಾಟೋ ಹಾಕ್ಸೋ. ಬಟ್ ಏನ್ ಟ್ಯಾಟೋ ಎತ್ತಕತ್ತೆ ಅಂತ ಅದನ್ನ ಗೊತ್ತಿರಲ್ಲ. ಬಂದು ಬಜಾರ್ ಹೊತ್ಬೇಕು ಅಂತ ಹೇಳ್ತಾರೆ. ಫಸ್ಟ್ ಇಲ್ಲಿ ಬಂದು ರಜತ್ ಅವ್ರು ಬಜಾರ್ ಹೊತ್ತಾರೆ. ಬಟ್ ಇಲ್ಲಿ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ ಲೈಕ್ ಲೋಗೋ ಯಾವುದು ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12 ಲೋಗೋನ ಟ್ಯಾಟೋ ಹಾಕ್ಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ, ರಜತ್ ಅವ್ರನ್ನ ಹಾಕ್ಸ್ಕೋತೀನಿ ಅಂತ ಹೇಳ್ಬಿಟ್ಟು ಬಲಗೈಗೆ ಏನೋ ಹಾಕ್ಸ್ಕೊಂತ ಇದಾರೆ. ಸೊ ದಟ್ ಇದ್ಯಾಕೋ ನಮ್ಗೆ ಅತಿ ಆಯ್ತು ಅಂತ ನನಗನ್ಸುತ್ತೆ ಲೋಗೋ ಎಲ್ಲ ಹಾಕ್ಸ್ಕೊಳ್ಳೋದು. ಸೊ ಅಂದ್ರೆ ಪ್ರೀತಿಲಿ ಹಾಕ್ಸ್ಕೋಬಹುದು, ಬಟ್ ಸ್ಟಿಲ್ ಈ ತರ ಲೋಗೋ ಇವಾಗ ಸರಿ ನನಗೆ ಅರ್ಥ ಆಗುತ್ತೆ. ಈ ಬಿಗ್ ಬಾಸ್ ಎಮೋಷನ್ ಆ ಶೋ ಇಂದಾನೆ ನಿಮ್ಗೆ ಜಾಸ್ತಿ ರೆಕಗ್ನೇಷನ್ ಸಿಗ್ತಾ ಇದೆ, ಅರ್ಥ ಮಾಡ್ಕೊಳ್ತೀನಿ. ಬಟ್ ಏನಪ್ಪಾ ಅಂತಂದ್ರೆ ರೆಕಗ್ನೇಷನ್ ಸಿಗ್ತಾ ಇದೆ ಅಂತ ಮತ್ತಿಗೆ ಬಿಗ್ ಬಾಸ್ ಅವರು ಎವ್ರಿ ಸೀಸನ್ ಲೋಗೋ ಚೇಂಜ್ ಮಾಡ್ತಾ ಇರ್ತಾರೆ. ಬಟ್ ಆ ಲೋಗೋನ ಇವ್ರ ಇದು ಹಾಕೊಳ್ಳೋದು, ಪರ್ಮನೆಂಟ್ ಟ್ಯಾಟೋ ಹಾಕೊಳ್ಳೋದು ಐ ಥಿಂಕ್ ನನಗೆಲ್ಲ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಬಟ್ ಎನಿವೇಸ್ ಅವರ ಒಂದು ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಹೇಳುವ. ಬಿಕಾಸ್ ಅಷ್ಟು ಕಷ್ಟಪಟ್ಟು ಇಷ್ಟಪಡ್ತಾ ಇದಾರೆ ಅಂತಂದ್ರೆ ನಾವು ಅದನ್ನ ಹೇಳೋದು ತಪ್ಪಾಗುತ್ತೆ. ಬಟ್ ಎನಿವೇಸ್ ಆ ಬಿಗ್ ಬಾಸ್ ಅವ್ರು ಟಾಸ್ಕ್ ಕೊಟ್ಟವರಲ್ಲ ಅವ್ರಿಗೆ ಏನಂತ ಹೇಳ್ಬೇಕು ನನಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಸೀಸನ್ ನಿಮ್ಗೆ ಗೊತ್ತಿರೋಗೆ ತಲೆ ಬೋಳ್ಸ್ಕೊಂಡಿದ್ರು, ತಲೆ ಬೋಳ್ಸ್ಕೊಳ್ಳೋದಿಲ್ಲ. ಸೊ ಇವಾಗ ಟ್ಯಾಟೋ ಅಂತಂದ್ರೆ ಪರ್ಮನೆಂಟ್ ಟ್ಯಾಟೋ, ಅದನ್ನು ಟೆಂಪ್ರರಿ ಟ್ಯಾಟೋ ಒಂದು ವಾರಕ್ಕೆ ದಿವಸಕ್ಕೆ ಹೋಗೋ ತರ ಇದ್ದೀರಾ, ಓಕೆ ಬಿಡಪ್ಪ ಹಾಕ್ಸ್ಕೊಳ್ಳಿ ಅಂತ ಅನ್ಬೋದು. ಪರ್ಮನೆಂಟ್ ಸಾಯೋ ತನಕ ಇರುತ್ತೆ. ಸೊ ಅದನ್ನ ಸ್ವಲ್ಪ ರಜತ್ ಅವ್ರು ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅಂದ್ರೆ ಬಿಗ್ ಬಾಸ್ ಮಲ್ಲಿರೋ ಅಭಿಮಾನಕ್ಕೂ ಏನೋ ಅವ್ರು ಹಾಕ್ಸ್ಕೊಂಡಿದ್ದಾರೆ. ಆ ಒಂದು ಟಾಸ್ಕ್ ಅಲ್ಲಿ ಇಲ್ಲಿ ಸೊ ರಜತ್ ನೀವು ಇನ್ನೂ ವಿನ್ ಆಗಿದೆ. ಅಂಡ್ ಎರಡನೇ ಟಾಸ್ಕ್ ಕೊಡ್ತಾರೆ. ಈ ಮನೇಲಿ ಯಾರು ಬೇಕಾದ್ರೆ ಹೆಣ್ಮಕ್ಳು ಸೊ ಸ್ಪ್ರೇ ಹೊಡ್ಕೋಬೇಕು ಅಂತ ಹೇಳ್ತಾರೆ, ಅಂದ್ರೆ ಹೇರ್ ಕಲರ್ ಸ್ಪ್ರೇ ಹೊಡ್ಕೋಬೇಕು ಅಂತ ಹೇಳ್ತಾರೆ. ಇದಕ್ಕೆ ಓಡ್ ಬಂದು ಫಸ್ಟ್ ಆಕ್ಚುಲಿ ಸೊ ಇಲ್ಲಿ ಅಶ್ವಿನಿ ಅವ್ರು ಓದ್ತಾರೆ. ಬಟ್ ಈ ಕಡೆಯಿಂದ ರಜತ್ ಅವ್ರು ಫಸ್ಟ್ ಓದ್ತಿರ್ತಾರೆ ಅಂತ ರಜತ್ ಟೀಮ್ ವಿನ್ ಆಗ್ತಾರೆ. ಬಟ್ ಇಲ್ಲಿ ಏನಂತಂದ್ರೆ ಪಾಯಿಂಟ್, ಸೊ ಇಲ್ಲಿ ಅಶ್ವಿನಿ ಅವರು ಸ್ಕಾಲ್ಪ್ಗೆ ಹೊಡಿತಾ ಇದ್ದಾರೆ. ಸೊ ಸ್ಪ್ರೇ ಆಕ್ಚುಲಿ ಹೇರ್ ಕಲರ್ ಮಾತ್ರ ಸ್ಕಾಲ್ಪ್ ಇಂದ ಹೊಡಿರಿ ಅಂತ ಹೇಳಿದ್ರೆ ತಲೆ ಕೂದಲು ಏನಪ್ಪಾ ಅಂತಂದ್ರೆ ಸ್ಪ್ರೇ ಹೊಡಿಯೋದಕ್ಕೆ ಲೈಕ್ ರಾಶಿಕಾ ಅವ್ರಿಗೆ ಬರ್ತಾನೆ, ರಾಶಿಕಾ ನಂಗೆ ಸ್ಪ್ರೇ ಹೊಡ್ಸ್ ಕಾಲರ್ ಹಾಕ್ಲೋಕ್ ಆಗಲ್ಲ ಅಂತ ಹೇಳ್ತಾರೆ. ಅದನ್ನ ಕಾವ್ಯ ಡಿಸೈಡ್ ಮಾಡಿ ನಾನು ಹಾಕ್ಸ್ಕೊಳ್ತೀನಿ ಅಂತ ಹೇಳ್ತಾರೆ. ಕಾವ್ಯನ ಕುತ್ಕೊಂಡು ಏನ್ ಮಾಡ್ತಾರೆ, ಸ್ಪ್ರೇ ಹೊಡಿತಾ ಇರ್ಬೇಕಾದ್ರೆ ಇವರು ಸ್ಕಾಲ್ಪ್ ಹೊಡಿತಾರೆ, ಅಂದ್ರೆ ಒಳಗಡೆ ರೂಟ್ ಹೊಡಿತಾ ಇರ್ತಾರೆ. ರೂಟ್ ಹೊಡಿಯೋದ್ರಿಂದ ಡ್ಯಾಮೇಜ್ ಆಗುತ್ತೆ ಕೂದಲು ಬೇಗ. ಸೊ ಐ ಥಿಂಕ್ ಅವ್ರು ಮೇಲ್ಗಡೆ ಹೊಡಿರಿ ಅಂತ ಹೇಳ್ತಿದ್ರೆ. ಬಟ್ ಇಲ್ಲಿ ಅಶ್ವಿನಿ ಅವರು ಬೇಕು ಅಂತಾನೆ ಮಾಡೋ ತರ ಇತ್ತು. ಬಟ್ ಎನಿವೇಸ್ ಅವರು ಯೋಚನೆ ಮಾಡ್ಬೇಕಾಗಿತ್ತು, ಬಿಕಾಸ್ ಅದು ಕೆಮಿಕಲ್ ಅಲ್ವಾ. ಕೆಮಿಕಲ್ ಏನಾದ್ರು ಡೈರೆಕ್ಟ್ ರೂಟ್ ಹೋಯ್ತು ಅಂದ್ರೆ ಕೂದಲು ಉದುರುವಂತ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಹೀರೋಯಿನ್ಗೆ ತುಂಬಾ ಫ್ಯೂಚರ್ಸ್ ಇದೆ ಗುರು. ಸೊ ಐ ಥಿಂಕ್ ಅದ್ರಲ್ಲಿ ಸ್ವಲ್ಪ ಎಲ್ಲ ಎಡುತ್ತದೆ. ಬಟ್ ನೋಡುವ ಎಪಿಸೋಡ್ ನೋಡಿದ್ಮೇಲೆ ಮಾತಾಡುವ ಏನು ಎತ್ತಕತೆ. ಸ್ಪಂದನ ಅವ್ರು ಏನೋ ಕಿರಿಕ್ ಮಾಡ್ಕೊಂಡ್ ಬರ್ತಾರೆ. ಸೊ ಸ್ಪಂದನ ಅವ್ರಿಗೂ ಅಶ್ವಿನಿ ಅವ್ರಿಗೂ ರಜತ್ ಅವ್ರು ಬೈತು ಮನುಷ್ಯತ್ವ ಇರ್ಬೇಕು ಹಂಗೆ ಅಂತೆಲ್ಲ ಹೇಳ್ತಾ ಇದಾರೆ ಇಲ್ಲಿ. ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಎಪಿಸೋಡ್ ಅಲ್ಲಿ ಅಂತ. ರಜತ್ ಅವರು ಮನುಷ್ಯತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಗೈಸ್, ಒಟ್ನಲ್ಲಿ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನ ಪ್ರಕಾರ ನಿನ್ನೆ ಸ್ವಲ್ಪ ಬೋರ್ ಆಯ್ತು ಗೈಸ್, ಆನೆಸ್ಟ್ ಆಗಿ ಹೇಳ್ತೀನಿ. ಇದೇ ರೀತಿ ಮತ್ತೆ ಬಿಗ್ ಬಾಸ್ ಅವರು ಇದೇ ತರ ಸಿಲ್ಲಿಯಾಗಿ ಏನೋ ಒಂದು ಆಕ್ಟಿವಿಟಿ ಕೊಡ್ದೇನೆ ನಾರ್ಮಲ್ ಆಗಿ ಕುಂಡಿಸ್ಕೊಂಡು ಮಾತಾಡ್ಸ್ಕೊಂಡು ಕೂತ್ಕೊಂಡ್ರೆ ಐ ಥಿಂಕ್ ಬಿಗ್ ಬಾಸ್ ಮತ್ತೆ ಈ ವೀಕಲ್ಲಿ TRP ಡೌನ್ ಆಗುತ್ತೆ. ಹೆಂಗೆ ಮೊನ್ನೆ ಎಪಿಸೋಡ್ ಅಲ್ಲಿ ಯಾವ ತರ ಬ್ಯಾಂಗ್ ಆಗಿತ್ತು, ಒಂದು ಆಕ್ಟಿವಿಟಿ ಕೊಟ್ರಿ, ಚಟುವಟಿಕೆ ಕೊಟ್ರಿ, ಆ ತರ ಮಾತಾಡಿ ಇನ್ನೊಂದು ಆಕ್ಟಿವಿಟಿ ಕೊಡಬೇಕಾಗಿತ್ತು, ಟಾಸ್ಕ್ ಗಳು ಕೊಡಬೇಕಾಗಿತ್ತು. ಈ ವೀಕಲ್ಲಿ ಡೆವಿಲ್ ಅಂತ ಮಾಡಿದ್ದೀರಾ ಅಂತಂದ್ರೆ ಒಳ್ಳೊಳ್ಳೆ ಟಾಸ್ಕ್ ಇರಬೇಕು. ಬಟ್ ಟಾಸ್ಕ್ ನ ಬಿಟ್ಟು ಬರೀ ನೀವು ಮಾತಾಡ್ಕೊಂಡೇ ಟೈಮ್ ಪಾಸ್ ಮಾಡ್ತೀನಿ ಅಂತಂದ್ರೆ ಬಿಗ್ ಬಾಸ್ ಬೆಳಗ್ಗೆ ಪ್ರಮೋ ನಿಮ್ಗೆ ಗೊತ್ತಿರಂಗೆ ಒಂದು ಏನೋ ಚಿಲ್ಲಿ ಹಾಕ್ಬಿಟ್ಟು ಅದೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಈ ಎರಡನೇ ಆಕ್ಟಿವಿಟಿ ಬಂದ್ಬಿಟ್ಟು ಟ್ಯಾಟೋ ಹಾಕ್ಸ್ಕೊಳ್ಳೋದಂತೆ, ಇನ್ನೊಂದು ಸ್ಪ್ರೇ ಹೊಡ್ಕೊಳ್ಳೋದಂತೆ. ಈ ತರ ಎಲ್ಲ ಗೇಮ್ಗಳು ಕೊಡಿ. ಗೇಮ್ಗಳು ಕೊಟ್ಟಾಗ ಸ್ವಲ್ಪ ಟಫ್ ಗೇಮ್ಗಳು ಕೊಡಬೇಕು. ಅವಾಗ ಲೈಕ್ ಅದರಲ್ಲಿ ಎಂಜಾಯ್ ಮಾಡುವಂಥದ್ದು ವೀಕ್ಷಕರಿಗೆ ಅಂದ್ರೆ ಆಸ್ ಎ ವ್ಯೂವರ್ ಇಷ್ಟಪಡ್ತಾರೆ, ತುಂಬಾ ಇರುತ್ತೆ. ಬಟ್ ಈಗ ಮಾತಾಡೋದು, ಟ್ಯಾಟೋ ಹಾಕ್ಸ್ಕೊಳ್ಳೋದು, ಹೂನಾರ ತಗೊಂಡು ಹಾಕೋದು, ಚಿಲ್ಲಿ ತಗೊಂಡು ಸುಮ್ಮನೆ ಅನ್ನಿಸಿದ್ರೆ ಅಂತ ಅನ್ಸುತ್ತೆ ಇಲ್ಲಿ. ಸೊ ಒಟ್ಟಾಗಿ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಪ್ರೋಮೋ ನೋಡಿ? ಬಿಗ್ ಬಾಸ್ ಮನೆಯವರು ಅತಿರೇಕಕ್ಕೆ ಮೆರಿತಾ ಇದಾರ, ಅಂದ್ರೆ ಅತಿರೇಕಕ್ಕೆ ದಾಟ್ತಾ ಇದಾರ. ಒಂದು ರೇಖೆ ಇರುತ್ತೆ ಯಾವುದೇ ಕಾರಣಕ್ಕೂ. ಬಿಗ್ ಬಾಸ್ ಟಾಸ್ಕ್ಗೆ ಓಕೆ, ಬಟ್ ಅಂದ್ರೆ ಟ್ಯಾಟೋ ಹಾಕ್ಸ್ಕೊಳ್ಳೋದು ಪರ್ಸನಲ್ ಆಗಿ ಅದು ಎಷ್ಟು ಸರಿ ಎಷ್ಟು ತಪ್ಪು ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಬೆಳಗ್ಗೆ ಪ್ರೊಮೋದಲ್ಲೂ ಕೂಡ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಆಕ್ಟಿವಿಟಿ ಏನಕ್ಕೆ ಲಿಂಕ್ ಆಗುತ್ತೆ ಅಂತಲೂ ಕೂಡ ಗೊತ್ತಿಲ್ಲ. ಬಿಕಾಸ್ ಅದು ವಿಲನ್, ಈ ಮನೆಯ ವಿಲನ್ ಯಾರು ಅಂತ ಅವ್ರು ಆಕ್ಟಿವಿಟಿ ಕೊಟ್ಟಿರೋದು. ಮೆಣಸಿನಕಾಯಿನ ಹಾರವನ್ನು ಹಾಕಿ ಹೇಳ್ಬೇಕಾಗುತ್ತೆ. ಇಲ್ಲಿ ಒಂದಷ್ಟು ಜಗಳಗಳಾಗುತ್ತೆ ಕಾವ್ಯ ಮತ್ತು ಲೈಕ್ ರಕ್ಷಿತಾ ಅವ್ರ ಮಧ್ಯೆ. ಆ್ಯಂಡ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಗೊತ್ತಿರೋ ಹಾಗೆ ಅದು ಕೂಡ ಆಗಿರುತ್ತೆ. ಅವರು ಜಾಸ್ತಿ ಫಿಲಮ್ ಮಾಡಿರ್ತಾರೆ ಅನ್ನೋದೊಂದು ಸ್ಪಂದನ ಅವರು ಮತ್ತು ಇವರು ಕೂತ್ಕೊಂಡು ಒಂದಷ್ಟು ಮಾತುಕತೆ ನಡೀತಾ ಇರುತ್ತೆ ರಕ್ಷಿತಾ ಅವ್ರಿಗೆ. ಬಟ್ ಇಲ್ಲಿ ಕ್ಲಾರಿಫಿಕೇಶನ್ ಲೈವಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಡ್ತಾ ಇದ್ರು ರಕ್ಷಿತಾ ಅವರು ಮತ್ತು ಕಾವ್ಯ ಅವ್ರ ಹತ್ರ. ನನಗೆ ಗೊತ್ತಿದೆ ನೀವು ತುಂಬ ಒಂದು ಫಿಲಮ್ ಮಾಡಿದ್ದೀರಾ, ನಿಮಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ. ಬಟ್ ನಾನು
ಯಾವಾಗ ಹೇಳಿದ್ದೀನಿ ನಾನು ನಿಮಗೆ ಫ್ಯಾನ್ ಫಾಲೋಯಿಂಗ್ ಇಂದಾನೆ ಅದು ಇದು ಅಂತ ಒಂದಷ್ಟು ಮಾತುಕತೆ ನಡೀತಾ ಇದೆ. ಹೌದು. ಬಟ್ ಇಲ್ಲಿ ಅರ್ಥ ಆಗಿರೋದು ಏನಂತಂದ್ರೆ ಮೇ ಬಿ ಆ ಲೈವ್ ಅಲ್ಲಿ ಆಕ್ಟಿವಿಟಿ ಮಾತಾಡ್ತಿರ್ಬೇಕಾದ್ರೆ ಸ್ಪಂದನ ಅವರ ಇಲ್ಲ ಇವರ ಕಾವ್ಯ ಅವರು ಏನೋ ಬಾಯ್ ಬಿಟ್ಟು ಹೇಳಿರ್ತಾರೆ ಏನೋ ಈ ಒಂದು ಟಾಪಿಕ್ ಬಗ್ಗೆ. ಸೊ ಕಾದ್ ನೋಡುವಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಯಾರ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಸ್ಪಂದನ ಮತ್ತೆ ಕಾವ್ಯ ಅವರು ಕುತ್ಕೊಂಡು ಅವ್ರಿಗವರೇ ಅಸಂಪ್ಷನ್ ಮಾತಾಡ್ಕೊಂಡು ಮಾತಾಡ್ತಾರೆ. ಅದು ಯಾಕಂದ್ರೆ ರಕ್ಷಿತಾ ಪಾಪ ಯಾವತ್ತೂ ಹೋಗ್ಬಿಟ್ಟು ಹಿಂದೆ ಕುತ್ಕೊಂಡು ಇವ್ರಿಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ, ಇವ್ರಿಗೆ ಸೀರಿಯಲ್ ಮಾಡಿದ್ದಾರೆ ಅದಕ್ಕೋಸ್ಕರ ಸೇವ್ ಆಗ್ತಾ ಇದಾರೆ ಅದು ಇದು ಅಂತ ಎಲ್ಲೂ ಕೂಡ ಮಾತಾಡಿಲ್ಲ. ಓನ್ಲಿ ದ ಥಿಂಗ್ ಇಸ್ ದಟ್ ಅವರು ಬೇರೆಯವ್ರ ಮೇಲೆ ಅಲಿಗೇಷನ್ ಹಾಕಿದ್ದು ಧನುಷ್ ಅವ್ರ ಮೇಲೆ ಅವತ್ತು ನಂಬರ್ಸ್ ಕೊಂಡಿಸ್ಬೇಕಾರೆ ಅಷ್ಟೇ. ಬಟ್ ಅದನ್ನ ಬಿಟ್ಟು ಅವ್ರು ಯಾವತ್ತೂ ಕುತ್ಕೊಂಡು ಮಾತಾಡಿ ಅಂದ್ರೆ ಇನ್ನೊಂದೇನು ಗೊತ್ತಾ, ರಕ್ಷಿತಾ ತುಂಬಾ ಇಷ್ಟ ಆಗೋದು ಏನಿರುತ್ತೋ ಮುಂದೆ ಕುತ್ಕೊಂಡು ಹೇಳ್ಬಿಡ್ತಾರೆ. ಬಟ್ ಅದು ಹಿಂದೆ ತಿರ್ಕೊಂಡು ಯಾವತ್ತೂ ಮಾತಾಡಿಲ್ಲ. ಆ್ಯಂಡ್ ಇನ್ನೊಂದು ಕಾಂಬಿನೇಷನ್ ಏನಂತಂದರೆ ಲೈಕ್ ತುಂಬ ಸೀರಿಯಸ್ ಆಗಿ ಒಂದಷ್ಟು ಅಲಿಗೇಷನ್ಸ್ಗಳು ನೋಡ್ತಾ ಇದ್ದೆ. ಐ ಥಿಂಕ್ ಕಾಮಿಡಿ ರೂಪಾಂತರ ಮಾಡಿದೆ ನಿನ್ನೆ ಇವ್ರು ಮಾಡಿದ್ರಲ್ಲಪ್ಪ ಇವರು ಗಿಲ್ಲಿ ಅವ್ರು ಕುತ್ಕೊಂಡಿರ್ತಾರೆ. ಸೊ ಅವಾಗ ಬಂದು ಇರಿಟೇಟ್ ಮಾಡ್ತಾರೆ, ಅವಾಗ ಹೊಡೆದೊಡ್ಸಾಕ್ಬಿಡ್ತೀನಿ ಹೋಗು ಅಂತ ಕಳಿಸ್ತಾರೆ ಗೊತ್ತಾ. ಅದನ್ನು ಸೀರಿಯಸ್ ಆಗಿ ತೊಗೊಳ್ತಾ ಇದ್ದಾರೆ, ಕಾಮಿಡಿಯಾಗಿ ತೊಗೊಳ್ಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಆ್ಯಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಇವಾಗ ಇನ್ನೊಂದು ಏನಾದರೂ ಟಾಸ್ಕ್ ಏನಾದರೂ ಕೊಟ್ಟಿಲ್ಲ ಅಂತಂದ್ರೆ ಐ ಥಿಂಕ್ ಮೇ ಬಿ ಅದು ತುಂಬಾ ಫ್ಲಾಪ್ ಆಗುತ್ತೆ ಈ ವೀಕ್ ಅಂತ ಅನಿಸ್ತಾ ಇದೆ. ಕಾದ್ ನೋಡುವ. ನಾನು ಹೇಳಿದೆ ಪ್ರತಿ ಈ ವೀಕ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಗ್ ಬಾಸ್ ಅವರು ಒಂದು ಪ್ರೋಮೋ ರಿವ್ಯೂ ಲೈಕ್ ಒಂದು ಹೊಸ ಪ್ರೋಮೋ ಕ್ರಿಯೇಟ್ ಮಾಡಿಬಿಟ್ರು ಈ ವೀಕ್ ಮಾತ್ರ. ಅಂಡ್ ಇನ್ನೊಂದು ಕಡೆ ತುಂಬಾ ಜನ ಕ್ವಶನ್ ಇದ್ದಿದೆ ಅಂತಂದ್ರೆ ಲೈಕ್ ಬಿಗ್ ಬಾಸ್ ಫೋಟೋಸ್ಗಳು ವಾಪಸ್ ಬರುತ್ತೆ ಅಂತ ಅನ್ಸುತ್ತೆ. ಅಂಡ್ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿಲ್ಲ ಗೈಸ್. ಆಕ್ಚುಲಿ ಈ ವೀಕ್ ಅಲ್ಲಿ ಡೌಟ್ ಇದೆ, ಬ್ರಾಂಕ್ ಎಲಿಮಿನೇಷನ್ ಆಗ್ಬೋದು ಗೈಸ್. ಅಂಡ್ ಆಕ್ಚುಲಿ ಇನ್ನೊಂದು ನನಗೆ ಸೊ ಈ ಲೋಗೋ ನೋಡ್ತಾ ಇದ್ದಾಗ ಈ ಕಲರ್ಡ್ ಲೋಗೋ ಮಾಡ್ಬೇಕಿತ್ತು, ಹೆಂಗೆ ಆಸ್ ಇಟ್ ಈಸ್ ಪರ್ಪಲ್ ವಿತ್ ಗೋಲ್ಡ್ ಎಲ್ಲ ಇದೆಯಲ್ಲ, ಸೊ ಕಲರ್ಡ್ ಲೋಗೋ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತೇನೋ ಅಂತ ನಂಗೆ ಅನ್ಸುತ್ತೆ. ಇದು ಜಸ್ಟ್ ಬ್ಲ್ಯಾಕ್ ಅಂಡ್ ಮಾಮೂಲಿ ಬ್ಲ್ಯಾಕ್ ಕಲರ್ ಲೋಗೋ ಆಗ್ತಿದ್ರೆ ರಜತ್ ಅವರು ಅದೇ ಬಿಗ್ ಬಾಸ್ ಆ ಥರ ಒಂದು ಲೋಗೋ ಕೊಟ್ಟಿದ್ರೆ ಅಟ್ಲೀಸ್ಟ್ ಚೆನ್ನಾಗಾರ ಕಾಣಿಸುತ್ತೆ ಅಂತ ನನಗೆ ಮೈಮೇಲೆ ಅವ್ರಿಗೆ. ಸೊ ರಜತ್ ಅವ್ರಿಗೆ ಆಲ್ರೆಡಿ ಟ್ಯಾಟೋಗಳು ತುಂಬ ಇದೆ ಮೈಮೇಲೆ ಬಿಡ್ರಿ, ಬಟ್ ಸ್ಟಿಲ್ ಇದು ಹಾಕ್ಸ್ಕೊಂಡಿರೋದು ಅವ್ರಿಗೆ ಅನ್ಸಲ್ಲ. ಚಿಕ್ಕದಾಗಿದೆ, ಏನು ದೊಡ್ಡದಾಗಿ ಅಸಹ್ಯವಾಗಿಲ್ಲ, ಸುಮ್ಮನೆ ಒಂದು ಆಲ್ಮೋಸ್ಟ್ ಒಂದು 4 ಇಂದ 5 ಇಂಚ್ ಇರಬೇಕು ನಾವು ಟ್ಯಾಟೋ ಓವರ್ ಆಲ್. ನಿಮ್ಗೆ ಅನಿಸಿದೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಪ್ರೋಮೋ ಬಗ್ಗೆ ನಿಮ್ಗೆ ಅನಿಸಿದೆ ಸೊ ಅದು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರೋಮೋ ರಿವ್ಯೂ ಏನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ನೋಡಿದಿಲ್ಲ ಅಲ್ಲಿ ತನಕ ಬಾಯ್.